ಸೊ ಇವಾಗ ಅಲ್ಲಿ ಏನೋ ಇದನ್ನ ಮಾಡಿದ್ದಾರೆ, ಏನದು ಬ್ಲಾಕ್ ಮಾಡಿದ್ದಾರೆ ಶಿಪ್ನ. ಅದನ್ನ ಬಿಟ್ರು ಇನ್ನೊಂದು ಎಕ್ಸ್ಟ್ರಾ 3 ದಿನದವರೆಗೂ ಬರ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಮತ್ತೆ ನಮ್ಮ ಹತ್ರ ಗ್ಯಾಸು ಫ್ಯೂಯಲ್ ಎಲ್ಲ ನಿಲ್ಲಾಗುತ್ತೆ. ಫ್ಯೂಯಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ರಿಗೂ ಗೊತ್ತಿದೆ. ಇವಾಗ ಫ್ಯೂಯಲ್ ಇಲ್ಲ ಅಂದ್ರೆ ಏನೂ ಆಗಲ್ಲ. ಒಂದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಪ್ರತಿಯೊಂದು ಫ್ಯೂಯಲ್ ಮಾಡ್ಬೋದು. ಇವಾಗ ಕೆಲವ್ರು ಕೇಳ್ಬೋದು, ಫ್ಯೂಯಲ್ ಇಲ್ಲ ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇನ್ನು ಎಲ್ಲರೂ ಖುಷಿ ಪಟ್ಬಿಟ್ಟಿದ್ದಾರೆ, ಇಂಡಕ್ಷನ್ ಸ್ಟವ್ಗೆ ನಾವು ಸ್ವಿಚ್ ಆಗ್ತಿದ್ದೀವಿ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಇದು ಸಮ್ಮರ್ ಸೀಸನ್ ನಡೀತಿರೋದ್ರಿಂದ ಇವಾಗ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಿಟಿನಲ್ಲೂ ಜಾಸ್ತಿ ಪವರ್ ಜನ್ರೇಷನ್ ಆಗೋದಿಲ್ಲ. ಆಮೇಲೆ ಇವಾಗ ಗ್ಯಾಸ್ ಜನ್ರೇಷನ್ ಹೋಗ್ತೀನಿ ಅಂತ ಅಂದರೆ ಅಲ್ಲಿ ಗ್ಯಾಸ್ ಸಪ್ಲೈನೇ ಇಲ್ಲ. ಸೊ ಇದರಿಂದ ಏನಾಗುತ್ತೆ, ಎಲೆಕ್ಟ್ರಿಸಿಟಿ ನಮಗೆ ಬೇಕಾಗಿರೋಷ್ಟು ಸಿಗೋದಿಲ್ಲ. ಇವಾಗ ಫ್ಯೂಯಲ್ ಒಂದು ಕಡೆ ಫ್ಯೂಯಲ್ಲೂ ಇಲ್ಲ. ಸರಿ, ಎಲ್ಲರೂ ಸೌದೆ ಒಲೆಗೆ ಸ್ವಿಚ್ ಆಗ್ತೀರ ಅಂದರೆ ಎಲ್ಲಿಂದ ತೊಗೊಬರ್ತೀರ ಸೌದೆನ? ಅಷ್ಟು ಮರಗಳಿದಾವ. ಇವಾಗ ಸೌದೆ ಡಿಪೋನಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ. ಎಲ್ರಿಗೂ ಹೆಂಗೆ ತೊಗೊಂಬರೋಕ್ಕಾಗುತ್ತೆ? ಎಷ್ಟು ಪಾಪ್ಯುಲೇಷನ್ ಇದೆ ನಮ್ಮ ದೇಶದಲ್ಲಿ. ಸೊ ಇದನ್ನು ಯೋಚನೆ ಮಾಡಬೇಕು. ಮತ್ತು ಇನ್ನು ಕೆಲವರು ಸಿಕ್ಕಾಪಟ್ಟೆ ಖುಷಿಯಾಗಿಬಿಟ್ಟಿದ್ದಾರೆ, ನೀನೇನೋ ಹಾರ್ಮೋಸ್ ಜಲಸಂಧಿನಲ್ಲಿ ಅವರು ಇದನ್ನು ಗಾಡಿ ಹೋಗೋದಕ್ಕೆ ಅಲೋ ಮಾಡಿದ್ರು ಅಂತ ಅಂದ್ಬಿಟ್ಟು. ಇವಾಗ ಒಂದು ಕ್ವಶನ್ ಇಲ್ಲಿ, ಇವಾಗ ಹಾರ್ಮೋಸ್ ಜಲಸಂಧಿನಲ್ಲಿ ಶಿಪ್ನ ಅಲೋ ಮಾಡಿದ್ದಾರೆ, ಓಕೆ ಒಪ್ಕೊಳ್ಳೋಣ. ಒಪ್ಕೊಂಡ್ರು ನಮಗೆ ಫ್ಯೂಯಲ್ ಎಲ್ಲಿಂದ ಬರುತ್ತೆ? ಮಿಡಿಲ್ ಈಸ್ಟಿಂದ ಬರುತ್ತೆ. ಇವಾಗ ಮಿಡಿಲ್ ಈಸ್ಟ್ನಲ್ಲಿರೋ ಅಕ್ಕಪಕ್ಕದ ಎಲ್ಲ ದೇಶದ ಮೇಲೆ ಅಂದರೆ ಫ್ಯೂಯಲ್ ಯಾವ್ದು ಜನ್ರೇಷನ್ ಮಾಡ್ತಾರಲ್ವಾ ಎಕ್ಸ್ಟ್ರಾಕ್ಷನ್ನು, ಅವರೆಲ್ಲರ ಮೇಲೂ ಇರಾನ್ ಅಟ್ಯಾಕ್ ಮಾಡ್ತಿರೋದ್ರಿಂದ ಅಲ್ಲೆಲ್ಲ ಫ್ಯೂಯಲ್ ಎಕ್ಸ್ಟ್ರಾಕ್ಷನ್ ನಿಂತಿದೆ ಸದ್ಯಕ್ಕೆ.